ಗುಳುಂ ಸ್ವಾಮೀಜಿಯ ಕಥೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ನೀಡ್ತಾರೆ. ಮುತ್ತಪ್ಪ, 200 ಎಕರೆ ಭೂಮಿಯಲ್ಲಿ ಕೇವಲ 70 ಎಕರೆ ಉಳಿದಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯಕರ ವಿಷಯ. ಒಟ್ಟಾರೆ ಬಹಳಷ್ಟು ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ. ಸೊ ಏನೆಲ್ಲ ಅಲ್ಲಿನ ಭಕ್ತಾದಿಗಳ ಆರೋಪ ಆಗಿದೆ, ಏನಾಗ್ತಾ ಇದೆ ಆ ಮಠದಲ್ಲಿ? ಭಾವನಾ, ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಶ್ರೀಶೈಲ ಮಠ ಶಾಖೆಗೆ ಸೇರಿರುವಂತಹ ಈ ಒಂದು ಹುಣಸನಮಾರನಹಳ್ಳಿ ಏನು ಸಂಸ್ಥಾನ ಮಠ ಇದೆ, ಈ ಒಂದು ಮಠದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಮಾತುಗಳು ಕೂಡ ಈಗ ಕೇಳಿ ಬರ್ತುವಂಥದ್ದು. ಈ ದಾಖಲಾತಿ ಪ್ರಕಾರ ಅಲ್ಲಿರುವಂತಹ ಪೀಠಾಧ್ಯಕ್ಷರು ಅಂದರೆ ಸದ್ಯದಲ್ಲಿರುವಂತಹ ಪೀಠಾಧ್ಯಕ್ಷರಾದಂತಹ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿಗಳು ತಮ್ಮ ಬೇಕಾದವರಿಗೆ 60 ಎಕರೆ ಭೂಮಿಯನ್ನ ಮಾರಾಟ ಮಾಡಿರುವಂಥದ್ದು ಇದು ಈ ಒಂದು ದಾಖಲೆ ಪ್ರಕಾರ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕಂದ್ರೆ ಒಂದು ದೊಡ್ಡ ಸಂಸ್ಥಾನ ಮಠವಾಗಿರುವಂತಹ ಏನು ಹುಣಸೆಮಾರನ ಮಠಕ್ಕೆ ಮಹಾರಾಜ ಜಯಚಾಮರಾಜ ಒಡೆಯರು 1500 ಎಕರೆ ಭೂಮಿಯನ್ನ ದಾನವಾಗಿ ನೀಡ್ತಾರೆ. ಅದು ಮಠದಲ್ಲಿಗೆ ಸಮಾಜಕ್ಕೆ ಸೇರಿದಂತಹ ಜನಕ್ಕೆ ಆ ಒಂದು ಭೂಮಿಯನ್ನು ನೀಡ್ತಾರೆ. ಅದು ಏನು 800 ಆ ಒಂದು 1500 ಎಕರೆ ಭೂಮಿಯಲ್ಲಿ 800 ಎಕರೆ ಭೂಮಿಯನ್ನ ಏರ್ಫೋರ್ಸ್ ಅವರು ಒಂದು ಎಂಕ್ರೋಚ್ ಮಾಡ್ಕೊಂತಾರೆ. ನಂತರ ಉಳುವವನ್ನೇ ಭೂಮಿ ದೊಡೆಯ ಒಂದು ಯೋಜನೆಯಲ್ಲಿ 500 ಎಕರೆ ಭೂಮಿಗೆ ಹೋಗುತ್ತೆ. ಉಳಿದ 200 ಎಕರೆ ಭೂಮಿಯಲ್ಲಿ 60 ಎಕರೆ ಭೂಮಿಯನ್ನ ಶಿವಾಚಾರ್ಯ ಸ್ವಾಮೀಜಿಗಳು ಏನು ತಮಗೆ ಬೇಕಾದಂತವರಿಗೆ ಕೋಟಿ ರೂಪಾಯಿಗೆ ಮಾರಾಟ ಮಾಡಿರುವಂಥದ್ದು ಈ ದಾಖಲಾತಿ ಪ್ರಕಾರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 1956ರಲ್ಲಿ ಪೀಠಾಧ್ಯಕ್ಷರಾಗಿ ಬಂದಂತಹ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿಗಳು ಆ ಒಂದು ಮಠದಲ್ಲಿ ಒಂದು ಸಂಸಾರ ನಡೆಸೋಕೆ ಮುಂದಾಗ್ತಾರೆ. ಆ ಒಂದು ಸಂಸಾರ ನಡೆಸುವಂತಹ ಸಂದರ್ಭದಲ್ಲಿ ಇರುವಂತಹ ತಮ್ಮೆಲ್ಲ ಕುಟುಂಬದವರಿಗೆಲ್ಲರಿಗೂ ಕೂಡ ಭೂಮಿಯನ್ನು ಮಾರಾಟ ಮಾಡಿರೋ ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಈ ಒಂದು ದಾಖಲಾತಿ ಪ್ರಕಾರ ಶಿವಾಚಾರ್ಯ ಸ್ವಾಮೀಜಿಗಳು ಎಲ್ಲರಿಗೂ ಮಾರಿರುವುದು ಸ್ಪಷ್ಟವಾಗಿರುವಂಥದ್ದು. ಜೊತೆಗೆ ಈ ಹಣ ಏನು ಮಾಡಿದ್ರು, ಯಾಕೆ ಈ ಭೂಮಿಯನ್ನು ಮಾರಿದ್ರು ಎಂಬುದು ಕೂಡ ಎಲ್ಲರಿಗೆ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇನ್ನು ಅವರ ಮಗನಾದಂತಹ ದಯಾನಂದ್ ಅಲಿಯಾಸ್ ನಂಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ನಾಳೆ ಪೀಠಾಧ್ಯಕ್ಷರಾಗಿ ಒಂದು ಏನು ಅಧಿಕಾರವನ್ನು ಕೂಡ ವಹಿಸಲಿದ್ದಾರೆ. ಅವರಿಗೆ ನೇರ ಒಂದು ಸ್ಪಷ್ಟವಾಗಿ ಒಂದು ಸಂಸ್ಕೃತ ಬರೋದಿಲ್ಲ. ಒಬ್ಬ ಪೀಠಾಧ್ಯಕ್ಷರಿಗೆ ಬೇಕಾಗುವಂತಹ ಮೌಲ್ಯಗಳು ಗುಣಗಳು ಒಂದೇ ಒಂದು ಕೂಡ ಅವರಲ್ಲಿ ಇಲ್ಲ ಎಂಬುದು ಕೂಡ ಅಲ್ಲಿರುವಂತಹ ಭಕ್ತರಲ್ಲಿರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಒಬ್ಬ ಪೀಠಾಧ್ಯಕ್ಷರಾಗುವವನಿಗೆ ಅವರದೇ ಆದಂತಹ ಒಂದು ಗುಣಗಳು ಇರ್ತವೆ, ಅವರದೇ ಆದಂತಹ ಒಂದು ಚೌಕಟ್ಟು ಇರುತ್ತೆ. ಆ ಒಂದು ಚೌಕಟ್ಟನ್ನು ದಾಟಿ ದಯಾನಂದ್ ಅವರು ಮಾಡಬಾರದ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಎಂಬುದು ಕೂಡ ಈಗಾಗಲೇ ಏನು ಒಂದು ಪ್ರಶ್ನೆ ಕಾಡ್ತಿರುವಂಥದ್ದು. ಜೊತೆಗೆ ಅಲ್ಲಿರುವಂತಹ ಭಕ್ತರು ಈಗಾಗಲೇ ಅವರ ಮೇಲೆ ಒಂದು ಅಲಿಗೇಷನ್ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಭಾವನಾ 1500 ಎಕರೆ ಭೂಮಿಯನ್ನ ಮಠಕ್ಕೆ ಸೇರಿದ ಭೂಮಿಯನ್ನ ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋದ್ರ ರೀತಿಯಲ್ಲಿ ಪರ್ವತರಾಜ ಸ್ವಾಮೀಜಿಗಳು ಆಗಿರ್ಬೋದು, ಅವರ ಮಗ ದಯಾನಂದ ಆಗಿರ್ಬೋದು, ಕಂಡವರಿಗೆ ಮಾರಿ ಆ ಒಂದು ಹಣವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಉಳಿದ 70 ಎಕರೆ ಭೂಮಿಯನ್ನ ಈಗಾಗಲೇ ಮಾರಾಟಕ್ಕೆ ಕೂಡ ಈಗ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಆ ಸಂಸ್ಥಾನ ಮಟ್ಟಕ್ಕೆ ಯಾರು ಪೀಠಾಧ್ಯಕ್ಷರಾಗ್ತಾರೆ ಅವರಿಗೆ ಆ ಒಂದು ಭೂಮಿಯನ್ನ ಅನುಭವಿಸುವಂತಹ ಒಂದು ಅಧಿಕಾರ ಇರುತ್ತೆ ಅಂತ ಒಂದು ಈ ಒಂದು ದಾಖಲಾತಿಯಲ್ಲಿ ಹೇಳುತ್ತೆ. ಅದು ಮಠಕ್ಕೆ ಮಾತ್ರ ಅದನ್ನ ಅನುಭವಿಸಬೇಕು. ಮಠಕ್ಕೆ ಏನಾದರೂ ಅಡಚಣೆ ಬಂದಂತಹ ಸಂದರ್ಭದಲ್ಲಿ ಆ ಭೂಮಿಯನ್ನ ಏನು ಮಾರಾಟ ಮಾಡಿರ್ಬೋದು ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಯೂಸ್ ಮಾಡ್ಕೊಂಡು ಅದರ ಬಂದಂತಹ ಹಣವನ್ನ ಏನು ಮಠದ ಒಂದು ಉದ್ಧಾರಕ್ಕಾಗಿ ಬಳಸಬೇಕು ಅಂತ ಒಂದೇನು ಹೇಳಾಗಿದೆ. ಆದ್ರೆ 60 ಎಕರೆ ಭೂಮಿಯನ್ನ ಮಾರಿದ್ರು ಯಾಕೆ ಎಂಬ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು. ಈಗ ಸದ್ಯ ದೇವನಹಳ್ಳಿ ಏರ್ಪೋರ್ಟ್ ಹೋಗುವಂತಹ ಮುಖ್ಯ ರಸ್ತೆ ಪಕ್ಕದಲ್ಲೇ ಈಗಾಗಲೇ ಸಾಕಷ್ಟು ಜಮೀನಿದೆ. ಆ ಒಂದು ಜಮೀನನ್ನು ಕೂಡ ಬೇರೆದವರಿಗೆ ಬೋಗಿಗೆ ನೀಡಿರುವಂಥದ್ದು. ಪೆಟ್ರೋಲ್ ಬಂಕ್ ಮಾಡೋದಕ್ಕೆ, ಬೇರೆದವರಿಗೆ ತೋಟ ಮಾಡೋದಕ್ಕೆ ಆ ಒಂದು ಜಮೀನನ್ನು ಕೊಟ್ಟಿದ್ದಾರೆ ಎಂಬುದು ಕೂಡ ಈಗ ಸ್ಪಷ್ಟವಾಗಿ ದಾಖಲೆ ಪ್ರಕಾರ ಗೊತ್ತಾಗಿರುವಂಥದ್ದು. ಇದರ ಒಂದು ತನಿಖೆ ಆಗಬೇಕು. ಹಾಗೂ ನಾಳೆ ಏನು ಪಟ್ಟಾಭಿಷೇಕಕ್ಕೆ ಏರ್ತಿರುವಂತಹ ದಯಾನಂದನನ್ನ ಏನು ಆ ಪಟ್ಟಾಭಿಷೇಕಕ್ಕೆ ಏನು ಮಾಡಬಾರ್ದು, ಪಟ್ಟಾಧಿಕಾರಿಯಾಗಿ ಮಾಡಬಾರ್ದು ಕೂಡ ಈಗ ಭಕ್ತರ ಒಂದು ಪ್ರಶ್ನೆ ಆಗಿರುವಂಥದ್ದು. ಭಾವನಾ, ಯಾವುದೇ ರೀತಿಯಾದಂತಹ ಪರಿಣತಿಯನ್ನ ಹೊಂದದ, ಯಾವುದೇ ಸಂಸ್ಕೃತ ಅಧ್ಯಯನವಾಗದಂತಹ ತನ್ನ ಮಗನನ್ನ ಸ್ಥಾನಕ್ಕೆ ಕೂರಿಸ್ತಾರೆ ಅಂದ್ರೆ ನಿಜಕ್ಕೂ ಗೊಂದಲಮಯ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮ್ಮಿಂದ ಪಡೆದುಕೊಳ್ತೀನಿ. ಈಗ ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಸ್ವಾಮಿ ದಯಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಯಾನಂದ ಸ್ವಾಮೀಜಿ, ಒಟ್ಟಾರೆ ಮಠದ ಪೀಠಾಧ್ಯಕ್ಷ ಸ್ಥಾನವನ್ನ ಪಡಿಬೇಕು ಅಂದ್ರೆ ಅದರದ್ದೇ ಆದ ಮಾನದಂಡಗಳಿವೆ, ಆದ್ರೆ ಇಲ್ಲಿ ಬಹಳಷ್ಟು ಗೊಂದಲ ಇದೆ. ಮೇಡಮ್ ಅವರೇ, ನಾವ್ ಹೇಳೋದೇನು ಅಂತಂದ್ರೆ, ಗೊಂದಲ ಮಾಡ್ತಾ ಇರೋ ಅಂತವ್ರೆಲ್ಲಾನು ಮಠದಾಸ್ತಿ ತಗೊಂಡಿರೋ ಅಂತವ್ರು ಮತ್ತೆ ಅದನ್ನೆಲ್ಲ ಮಾರ್ಕೊಂಡು ಸಾಕಷ್ಟು ಬಾಡಿಗೆ ಬರೋ ಅಂತ ಒಂದು ಸವಲತ್ತನ್ನ ಮಾಡ್ಕೊಂಡಿದ್ದಾರೆ. ಉಳಿಕೆ ಇರೋ ಅಂತದನ್ನ ನಾವು ಕಷ್ಟಪಟ್ಟು ಎಲ್ಲಾ ಆಸ್ತಿಯನ್ನು ಕಾಂಪೌಂಡ್ ಹಾಕ್ಸಿ ಮಠದ ರಕ್ಷಣೆಗೆ, ಮಠದ ಹಿತಾಸಕ್ತಿಗೆ, ಮಠದ ಅಭಿವೃದ್ಧಿಗೆ ಇಟ್ಕೊಂಡಿರೋ ಅಂತದ್ದು ಆಯ್ತಾ. ನಮ್ಮ ಪಟ್ಟಾಧಿಕಾರ ಆಗೋಗಿದೆ. ನಾವು ಮಾಡ್ತಾ ಇರೋದು ನಮ್ ದೊಡ್ಡವ್ರದ್ದು ಗುರುವಂದನ ಸಮಾರಂಭ ಮಾಡ್ತಾ ಇದ್ದೀರಿ, 80ನೇ ವರ್ಷದ್ದು. ಅಷ್ಟ್ ಬಿಟ್ರೆ ಬೇರೆ ಇನ್ಯಾವ್ದು ಇಲ್ಲ. ಇದೆಲ್ಲಾನು ಪೂರ್ತಿ ಕ್ರಿಯೇಟ್ ಮಾಡಿ ಇವ್ರು ಮಾಡ್ತಾ ಇರೋ ಅಂತದ್ದು. ಇವರೆಲ್ಲಾನು ಮಠದಾಸ್ತಿಯನ್ನ ಒಡೆಯೋ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡ್ತಾ ಇರೋ ಅಂತದ್ದು. ಆಲ್ರೆಡಿ ಇವರೆಲ್ಲಾನು ಸೇರಿ ನಮ್ಮ ಮಠದ ಮೇಲೆ ಕೇಸನ್ನು ಹಾಕಿದ್ದಾರೆ.
ಅದು ಕೇಸ್ ಅಲ್ಲ, ಈಗ ನಡೀತಾ ಇದೆ. 200 ಎಕರೆ ಜಮೀನಲ್ಲಿ 70 ಎಕರೆ ಮಾತ್ರ ಉಳಿದಿರೋದು ಏನ್ ಕಾರಣ? ಯಾರ್ಯಾರಿಗೆ ಕೊಟ್ಟಿದ್ದೀರಾ? ಅದ್ರ ಬಗ್ಗೆ ದಾಖಲೆಗಳಿವೆಯಾ? ಮಾರಾಟ ಆಗಿರೋದ್ರ ಬಗ್ಗೆ ಕೆಲವೊಂದು ದಾಖಲೆಗಳಿದೆಯಲ್ಲ? ಮಾರಾಟ ಆಗಿರೋದು ಅಂತ ಅಂದ್ರೆ ಅದು ಟೆನೆಂಟ್ ಇದ್ರು, ಟೆನೆಂಟ್ಸ್ ಇದ್ದಂತವ್ರು ಅವರು ಅದನ್ನೆಲ್ಲಾನು ಅವರು ಖರೀದಿ ಮಾಡ್ಕೊಂಡಿದ್ದಾರೆ ನಮ್ ಕಡೆ. ಖರೀದಿ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಮಠದ ಆಸ್ತಿ ಖರೀದಿಗೆ ಅಧಿಕಾರ ಯಾರು ಕೊಟ್ಟಿರೋದು ಸ್ವಾಮೀಜಿ? ಯಾವ ಕಾರಣಕ್ಕೆ ಮಠದ ಆಸ್ತಿ ಮಾರಾಟ ಆಗಿದೆ? ಸರಿ, ಅದನ್ನ ನಾವು ಕೊಟ್ಟಿರೋಂತ ರೈತರ ಕಡೆಯಿಂದ ಏನ್ ಬಂದಿದೆ ಅದನ್ನ ನಾವು ಸ್ಕೂಲು, ಕಾಲೇಜು, ಕಲ್ಯಾಣ ಮಂದಿರ ಇದನ್ನೆಲ್ಲಾನು ಅಭಿವೃದ್ಧಿ ಮಾಡಿದ್ದೀರಿ. ಅಲ್ಲಿ ನೀವು ಮಾರಾಟ ಮಾಡಿರುವಂತಹ ಜಾಗದಲ್ಲಿ ಅವೆಲ್ಲ ಅಭಿವೃದ್ಧಿ ಆಗಿದೆಯಾ? ನಾವು ಮಾರಾಟ ಮಾಡಿರೋ ಜಾಗ ಅಲ್ಲ, ಉಳಿಕೆ ಜಾಗದಲ್ಲಿ ಸ್ಕೂಲು, ಕಾಲೇಜ್ ಎಲ್ಲಾನು ನಿರ್ಮಾಣ ಮಾಡಿದ್ದಾರೆ. ನಮ್ ದೊಡ್ಡವ್ರು ಕೊಟ್ಟಿರೋದು, ನಾವು ಕೊಟ್ಟಿಲ್ಲ. ಇವ್ರು ಹೇಳ್ತಾ ಇರೋದೇನು ಅಂತ ಅಂದ್ರೆ ನಾನ್ ಮಾರಾಟ ಮಾಡಿದೀನಿ ಅಂತ ಇವ್ರು ಹೇಳ್ತಾ ಇದಾರೆ. ನಾನ್ ಮಾರಾಟ ಮಾಡಿಲ್ಲ, ಅದು ಆಯ್ತಾ? ನಾವು ಕೊಟ್ಟಿರೋದು ನಮ್ ದೊಡ್ಡವ್ರು ಕೊಟ್ಟಿರೋದನ್ನ. ದೊಡ್ಡವರೇ ಕೊಡೋದಕ್ಕೆ ಅಧಿಕಾರ ಇದೆಯಾ? ಮಠದ ಆಸ್ತಿಯ ಮಾರಾಟದ ಅಧಿಕಾರ ಇದೆಯಾ? ಮಠದ ಶ್ರೇಯೋಭಿವೃದ್ಧಿಗೋಸ್ಕರ ಬಳಕೆ ಮಾಡ್ಕೋಬೇಕಾದಂತಹ ಭೂಮಿಯನ್ನ ಮಾರಾಟ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಭಕ್ತರು ಕೇಳ್ತಾ ಇದ್ದಾರೆ. ಈಗ ಭಕ್ತರಿಗೇನೆ ಸುಮಾರಷ್ಟು ಸಾವಿರಾರು ಎಕರೆ ನಮ್ ದೊಡ್ಡವರೇ ಕೊಟ್ಟಿದ್ದಾರಲ್ಲ ಉಚಿತವಾಗೇನೆ. ಮಠದಾಸ್ತಿ ಕೊಟ್ಟಿರ್ಬೇಕಾದ್ರೆ ಸ್ವಾಮೀಜಿಗಳೇ, ಉಚಿತವಾಗಿ ನೀಡೋದು, ಜನರ ಶ್ರೇಯೋಭಿವೃದ್ಧಿಗೆ ನೀಡೋದು ಅದು ಮಠದ ಜವಾಬ್ದಾರಿ, ಮಾರಾಟ ಮಾಡೋದಲ್ಲ. ಸರಿ, ಗೊತ್ತಾಯ್ತು, ನೀವ್ ಹೇಳಿದ ಅರ್ಥ ಆಯ್ತು. ಟೆನೆಂಟ್ ಇದ್ದಂತರು ಅವ್ರು ನಮಗೂ ಸೆಟ್ಲ್ಮೆಂಟ್ ಆದಾಗ ಅದರಲ್ಲಿ ಸೆಟಲ್ಮೆಂಟ್ ಮಾಡೋದು ಏನ್ ಕಾರಣ ಸ್ವಾಮೀಜಿ? ಮಠಕ್ಕೂ ಟೆನೆಂಟಿಗೂ ಸೆಟ್ಲ್ಮೆಂಟ್ ಅಂದ್ರೆ ಏನ್ ಅರ್ಥ? ಏನ್ ಸೆಟಲ್ಮೆಂಟ್? ಜೋಡಿದಾರು, ಇದು ಜೋಡಿ ಮಠ. ಸೆಟಲ್ಮೆಂಟ್ ಅಂದ್ರೆ ಏನು ಸ್ವಲ್ಪ ವಿವರಿಸಿ. ಏನ್ ಸೆಟಲ್ಮೆಂಟ್ ಅದು? ಇದು ಜೋಡಿ ಮಠ, ಗೊತ್ತಾಯ್ತಾ? ಜೋಡಿ ಮಠ ಆಗಿರೋದ್ರಿಂದ ಸಾಕಷ್ಟು ರೈತರುಗಳಿಗೆಲ್ಲಾನು ಕೊಟ್ಟಿದೀವಿ. ಉಳಿಕೆ ಇರೋದನ್ನ ನಾವೆಲ್ಲಾನು ಕಾಂಪೌಂಡ್ ಹಾಕ್ಸಿ ಮಠದ ಇದಕ್ಕೆ ಅಂದ್ಬಿಟ್ಟೆ ಮಡಗಿದೀವಿ, ಆಯ್ತಾ? ಅಲ್ಲ, ನೀವ್ ಹೇಳಿದ್ರಿ ಸೆಟಲ್ಮೆಂಟ್ ಮಾಡಿದೀವಿ ನಾವು ಟೆನೆಂಟ್ಸ್ಗೆ ಅಂತ. ಸೆಟಲ್ಮೆಂಟ್ ಅಂದ್ರೆ ಏನು, ಏನಾಗಿದೆ? ಹೌದು, ನೀವು ಬಂದು ಊರಲ್ಲಿ ಪ್ರಶ್ನೆ ಮಾಡಿ ರೈತರು ಹೇಳ್ತಾರೆ ಯಾವ ರೀತಿ ನಮ್ಗೆ ಬುದ್ಧಿವಾರ ಕೊಟ್ಟಿದ್ದಾರೆ ಅನ್ನೋದನ್ನ ಅವರೇ ತಿಳಿಸ್ತಾರೆ ನಿಮ್ಗೆ. ಸ್ವಾಮೀಜಿಗಳೇ, ನೀವು ಹೇಳೋದ್ರಲ್ಲೇ ಎರಡು ಗೊಂದಲ ಇದೆ. ಒಂದು ಹೇಳ್ತೀರಿ ರೈತರ ಉದ್ಧಾರಕ್ಕೋಸ್ಕರ ಕೊಟ್ಟಿದ್ದೀರಿ ಅಂತ, ಅದನ್ನ ಮನಸ್ಪೂರ್ವಕವಾಗಿ ಎಲ್ಲ ಒಪ್ಪುವಂಥದ್ದು. ಯಾಕಂದ್ರೆ ಎಲ್ಲ ಮಠಗಳು ಆ ಕಾರ್ಯದಲ್ಲಿ ತೊಡಗಿರ್ತವೆ. ಯಾರಿಗೆ ಭೂಮಿ ಇಲ್ವೋ ಅವ್ರಿಗೆ ಕೊಟ್ಟು ಅವ್ರ ಜೀವನ ಉಳಿಸುವಂಥದ್ದು. ನೀವು ಹೇಳ್ತಾ ಇದ್ದೀರಾ ಮತ್ತೊಂದು ಕಡೆ ಟೆನೆಂಟ್ ಕೊಟ್ಟಿದ್ವಿ ನಾವು. ಟೆನೆಂಟ್ ಅಂದ್ರೆ ಬಾಡಿಗೆದಾರರು ಮತ್ತು ನಮ್ಮ ನಡುವೆ ಸೆಟಲ್ಮೆಂಟ್ ಆಗಿತ್ತು ಅಂತ. ಅದೇನ್ ಸೆಟಲ್ಮೆಂಟ್ ಅಂತ? ಬಾಡಿಗೆದಾರರಲ್ಲ ಅವರು ಉಳುಮೆದಾರರು, ನಮ್ಮ ರೈತರವರು, ಅವ್ರು ಕೊಟ್ಟಿರೋದು. ಈಗ ತಾನೇ ನೀವು ಹೇಳಿದ್ರಿ ಟೆನೆಂಟ್ ಅಂತ. ಟೆನೆಂಟ್ ಅಂದ್ರೆ ಇನ್ಯಾರು ಬರ್ತಾರೆ? ಟೆನೆಂಟ್ ಆಕ್ಟ್ ಬಂತಲ್ರ. ಸೆಟಲ್ಮೆಂಟ್ ಏನಾಯ್ತು ಹೇಳಿ? ಸೆಟಲ್ಮೆಂಟ್ ಅಂತ ನೀವು ಒಂದು ಪದ ಬಳಸಿದ್ರಿ, ಅದೇನ್ ಸೆಟಲ್ಮೆಂಟ್ ಹೇಳಿ? ಏನ್ ಸೆಟಲ್ಮೆಂಟ್ ಅಂದ್ರೆ ಅವರು ಏನು ಬೇರೆಯವ್ರಿಗೆ ಇದ್ ಮಾಡ್ಕೊಂಡ್ರು, ಅದರಲ್ಲಿ ಸ್ವಲ್ಪ ಹಣ ನಮ್ಮ ಮಠಕ್ಕೆ ಕೊಟ್ಟಿದ್ರು, ಅದನ್ನ ಅಭಿವೃದ್ಧಿ ನಮ್ ದೊಡ್ಡವ್ರು ಮಾಡಿದ್ರು. ಆ ಹಣ ಏನಾಯ್ತು? ಅದೆಲ್ಲಾನು ಸ್ಕೂಲು, ಕಾಲೇಜ್ ಎಲ್ಲಾನು ನಿರ್ಮಾಣ ಆಗಿದೆ. ಆ ಹಣದಿಂದ ಸಂಪೂರ್ಣವಾದಂತಹ ದಾಖಲೆ ಇದೆಯಾ ನಿಮಗೆ? ಅದ್ರ ಬಗ್ಗೆ ಸಂಪೂರ್ಣವಾದಂತ ಎಲ್ಲಾನು ಇದೆ, ಗೊತ್ತಾಯ್ತಾ? ನಾವು ಸ್ಕೂಲು, ಕಾಲೇಜ್ ಎಲ್ಲಾನು ಕಟ್ಕೊಂಡಿದ್ದೀರಿ. ಈಗ ಪೀಠಾಧ್ಯಕ್ಷ ಸ್ಥಾನವನ್ನ ಪಡಿಬೇಕಂದ್ರೆ ಮಾನದಂಡಗಳಿವೆ. ಆದ್ರೆ ಈಗ ಪೀಠಾಧ್ಯಕ್ಷ ಸ್ಥಾನ ಹೊತ್ಕೊಳ್ತಾ ಇರೋರಿಗೆ ಅದು ಯಾವ ಮಾನದಂಡವೂ ಇಲ್ಲ, ವೇದಾಭ್ಯಾಸ ಇಲ್ಲ, ಯಾವುದೂ ಇಲ್ಲ. ಮಗನ ವ್ಯಾಮೋಹದಿಂದ ಪೀಠಾಧ್ಯಕ್ಷ ಸ್ಥಾನ ನೀಡಿದ್ದಾರೆ ಹಿರಿಯರು ಅಂತ ಹೇಳ್ತಿದ್ದಾರೆ ಜನ. ಯಾವ ವ್ಯಾಮೋಹದಿಂದನೂ ನಾವು ಬಂದಿಲ್ಲ. ಅವ್ರು ಏನ್ ಆಜ್ಞೆ ಮಾಡಿದಾರ ಅದರಂತೆ ನಾವು ನಡೀತಾ ಇದ್ದೀರಿ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಮೇಡಮ್ ಅವರೇ ಇದ್ರಲ್ಲಿ. ಎಸ್, ಮುಂದೆ ನಾನು ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ. ಧನ್ಯವಾದ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಈಗಾಗಲೇ ನನ್ನ ಪೀಠಾಧ್ಯಕ್ಷದ ಆರೋಹಣ ಆಗೋಗಿದೆ, ಈಗ ಗುರುವಂದನೆ ಅಷ್ಟೇ ಬಾಕಿ ಇದೆ ಅಂತ ದಯಾನಂದ ಸ್ವಾಮೀಜಿಗಳು, ಅಂದ್ರೆ ಈಗ ಪೀಠಾಧ್ಯಕ್ಷ ಸ್ಥಾನವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಿರೋರು ಹೇಳಿದ್ರು. ಇದರ ಜೊತೆಗೆ ಮಾತನಾಡ್ತಾ ಹೇಳಿದ್ರು ಟೆನೆಂಟ್ ಇದ್ರು, ಅವರ ಜೊತೆ ಸೆಟಲ್ಮೆಂಟ್ ಆಗಿದೆ ನಮಗೆ, ಅದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ. ಟೆನೆಂಟ್ ಅಂದ್ರೆ ಬಾಡಿಗೆದಾರರ ಜೊತೆ ಸೆಟಲ್ಮೆಂಟ್ ಆಗಿ ಮಾರಾಟ ಮಾಡುವಂತಹ ಹಕ್ಕು ಮಠದ ಆಸ್ತಿಯ ಕುರಿತಾಗಿ ಯಾರು ನೀಡಿದ್ರು ಅನ್ನೋದು ಪ್ರಶ್ನೆ. ಆ ಹಣವನ್ನ ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. 500 ವರ್ಷಗಳ ಇತಿಹಾಸ ಹೊಂದಿರುವಂತಹ ಮಠದಲ್ಲಿ ಆಗಿರುವಂತಹ ಗೊಂದಲದ ಅವ್ಯವಹಾರದ ಕುರಿತಾಗಿ ಸುವರ್ಣ ನ್ಯೂಸ್ ನಿಮಗೆ ಮಾಹಿತಿ ನೀಡ್ತಾ ಇದೆ. ಈಗಷ್ಟೇ ಸ್ವಾಮೀಜಿಗಳು ಮಾತನಾಡಿದ್ರು, ಯಾರು ಪೀಠಾಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೋ ಆ ಪೀಠಾಧ್ಯಕ್ಷ ಸ್ಥಾನವನ್ನ ಪಡೆದಿದ್ದೀನಿ ಅನ್ನುವ ವ್ಯಕ್ತಿಯೇ ಹೇಳಿದ ಹಾಗೆ ಟೆನೆಂಟಿನ ಜೊತೆ ನಾವು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ. ಆ ಸೆಟಲ್ಮೆಂಟ್ ಯಾವ ಕಾರಣಕ್ಕೆ ನಡೆಯಿತು ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ. 200 ಎಕರೆಯಲ್ಲಿ ಈಗ ಉಳಿದಿರುವುದು ಕೇವಲ 70 ಎಕರೆ ಮಾತ್ರ. ಇದು ಬೆಂಗಳೂರು ಹೊರವಲಯದ ಪ್ರತಿಷ್ಠಿತ ಮಠದ ಕರ್ಮಕಾಂಡ. 500 ವರ್ಷಗಳ ಇತಿಹಾಸ ಹೊಂದಿರುವ ಮಠದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಪುಂಡ ಮಗನಿಗೆ ಪೀಠಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ನಡೆದಿದೆ ಕುತಂತ್ರ.
ಮಠದ ಆಸ್ತಿ ನುಂಗಿ ನೀರು ಕುಡಿದ್ರ ಸ್ವಾಮೀಜಿ ಮತ್ತು ಮಗ. ಸುವರ್ಣ ನ್ಯೂಸ್ ಬಳಿ ಇದೆ ಕಳ್ಳ ಸ್ವಾಮೀಜಿ ಹಾಗೂ ಮಳ್ಳ ಮಗನ ಚರಿತ್ರೆ. ಬೆಂಗಳೂರು ಹುಣಸೆಮಾರನಹಳ್ಳಿ ಮಠದ ಪೀಠಾಧ್ಯಕ್ಷರ ವಿರುದ್ಧ ಭಕ್ತರು ಈಗ ತಿರುಗಿ ಬಿದ್ದಿದ್ದಾರೆ. ಹುಣಸೆಮಾರನಹಳ್ಳಿ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಮೈಸೂರು ಮಹಾರಾಜರಿಂದ 500 ಎಕರೆ ಭೂಮಿಯನ್ನ 1500 ಎಕರೆ ಭೂಮಿಯನ್ನ ದಾನ ಪಡೆಯಲಾಗಿತ್ತು. ಈ ಸಂದರ್ಭದಲ್ಲಿ ಕೊನೆಯದಾಗಿ ಉಳಿದಿದ್ದು 200 ಎಕರೆ ಮಾತ್ರ. ಆ 200 ಎಕರೆಯಲ್ಲಿ ಈಗ ಉಳಿದಿರೋದು 70 ಎಕರೆ ಮಾತ್ರ. ಪುಂಡ ಮಗನಿಗೆ ಮಠದ ಪೀಠಾಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಹುಣಸೆಮಾರನಹಳ್ಳಿ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿಗಳು ಮುಂದಾಗಿದ್ದಾರೆ. 500 ವರ್ಷಗಳ ಇತಿಹಾಸ ಹೊಂದಿರುವ ಬೆಂಗಳೂರಿನ ಹುಣಸೆಮಾರನಹಳ್ಳಿ ಸಂಸ್ಥಾನ ಮಠದಲ್ಲೀಗ ಭಾರೀ ಅವ್ಯವಹಾರ ನಡೆದಿರುವ ಸಂಶಯ ವ್ಯಕ್ತವಾಗ್ತಾ ಇದೆ. ಐನೂರು ವರ್ಷಗಳ ಇತಿಹಾಸವಿರುವ ಬೆಂಗಳೂರಿನ ಹುಣಸಮಾರನಹಳ್ಳಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರ ವಿರುದ್ಧ ಭಕ್ತರ ಆಕ್ರೋಶ ವ್ಯಕ್ತವಾಗಿದೆ. ಕಾರಣ, ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿಗಳು ತಮ್ಮ ಪುಂಡಮಗ ದಯಾನಂದ ಅಲಿಯಾಸ್ ಪಟ್ಟದ ಗುರುನಂಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗೆ ಮಠದ ಪೀಠಾಧ್ಯಕ್ಷ ಪಟ್ಟ ಕಟ್ಟುತ್ತಿರುವ ವಿಚಾರಕ್ಕೆ. ಹೌದು, ಹುಣಸೆಮಾರನಹಳ್ಳಿ ಮಠಕ್ಕೆ 500 ವರ್ಷಗಳ ಇತಿಹಾಸವಿದೆ. ಈ ಮಠಕ್ಕೆ ಮೈಸೂರು ಮಹಾರಾಜರಾಗಿದ್ದ ಜಯಚಾಮರಾಜ ಒಡೆಯರ್ 1500 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ರು. ಆದರೆ 1500 ಎಕರೆ ಭೂಮಿಯಲ್ಲಿ ಈಗ ಉಳಿದಿರೋದು ಕೇವಲ 70 ಎಕರೆ ಭೂಮಿಯಂತೆ. ಇನ್ನುಳಿದ ಭೂಮಿ ಏನಾಯಿತು ಎಂಬುದರ ಡೀಟೇಲ್ಸ್ ಎಲ್ಲಿದೆ? ಮಠಕ್ಕೆ ಮೈಸೂರು ಮಹಾರಾಜರು ನೀಡಿದ ಭೂಮಿ 1500 ಎಕರೆ. ಅದರಲ್ಲಿ 800 ಎಕರೆ ಭೂಮಿಯನ್ನ ಏರ್ ಫೋರ್ಸ್ ವಶಪಡಿಸಿಕೊಂಡಿದೆ. ಉಳಿದ 700 ಎಕರೆ ಭೂಮಿಯಲ್ಲಿ 500 ಎಕರೆ ಭೂಮಿ ಕೇಂದ್ರ ಸರ್ಕಾರದ ಉಳುವೋನೆ ಹೊಲದೊಡೆಯ ಯೋಜನೆಯಲ್ಲಿ ರೈತರ ಪಾಲಾಗಿದೆ. ಇನ್ನುಳಿದ 200 ಎಕರೆ ಭೂಮಿ ಏನಾಯಿತು ಎಂಬುದು ಎಲ್ಲರ ಪ್ರಶ್ನೆ. ಇವತ್ತಿನ ದಿನ ನಮ್ಮ ಒಂದು ಮಠದ ಆಸ್ತಿ ಕೇವಲ 60 ಎಕರೆ ಇದೆ. ಉಳಿಕೆ ಜಮೀನನ್ನು ಹಿಂದೆ ಇದ್ದಂಥ ಏಜೆಂಟ್ರೆಲ್ಲ ಅದನ್ನು ಉಳಿಸ್ಕೊಂಬಂದಿದ್ರು. 1961ರಲ್ಲಿ ಏನು ಶ್ರೀ ಪಟ್ಟದ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಆದ ನಂತರ ಅವರು ಅನುಭವಿಸ್ಕೊಂಬತ್ತಿದ್ರು. ಅವರು ಬಂದ ನಂತರ ಅವರಿಗೆ ಬೇಕಾದಂಥ ಒಂದು ಹಿಂದೆ ಮುಂದೆ ಇದ್ದಂಥವರಿಗೆಲ್ಲ ಈ ಒಂದು ಮಠದ ಜಮೀನುಗಳನ್ನು ಚಿಲ್ಲರೆ ಕಾಸಿಗೆ ಮಾರಾಟವನ್ನು ಮಾಡಿಕೊಂಡು ಅವರ ಒಂದು ವೈಭವಯುತವಾದಂಥ ಜೀವನವನ್ನು ಸಾಗಿಸ್ಕೊಂಬಂದಿದ್ದಾರೆ. ಅವರು ಏನಲ್ಲಿ ಕೆಲಸಕ್ಕೆ ಬಂದಂಥ ಒಂದು ಮಹಿಳೆಯರನ್ನು ಅನೈತಿಕವಾಗಿ ಒಂದು ಇಟ್ಕೊಂಡು ಅವರಿಗೆ ಸಂಬಂಧ ಅವ್ರ ಜೊತೆ ಬೆಳೆಸ್ಕೊಂಡು ಅಲ್ಲಿ ಒಂದು ಸನ್ಯಾಸಿ ಮಠವನ್ನು ಹೋಗಿ ಅವರು ಸಾಂಸಾರಿಕ ಮಠವನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಹೌದು, ಉಳಿದ 200 ಎಕರೆ ಭೂಮಿಯನ್ನ ಮಠದ ಮುಂದಿನ ಪೀಠಾಧಿಪತಿ ಪುಂಡ ದಯಾನಂದ ಅಲಿಯಾಸ್ ಗುರುನಂಜೇಶ್ವರ ಶಿವಾಚಾರ್ಯ ಸ್ವಾಮಿ ತಂದೆ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿಗಳ ಹೆಸರಿನಲ್ಲಿ ಮಾರಿಕೊಂಡಿದ್ದಾನಂತೆ. ಅದರ ಡೀಟೇಲ್ಸ್ ಎಲ್ಲಿದೆ? ಸರ್ವೆ ನಂಬರ್ 41-42ರಲ್ಲಿ 10 ಎಕರೆ ಭೂಮಿಯನ್ನ ಪರ್ವತರಾಜ ಶಿವಾಚಾರ್ಯರು ಕೃಷ್ಣಪ್ಪ ಎಂಬುವರಿಗೆ ಮಾರಿದ್ದಾರೆ. ಸರ್ವೆ ನಂಬರ್ 51, 52, 53, 55, 58, 59 ಹಾಗೂ 60ರಲ್ಲಿ 13 ಎಕರೆ 32 ಗುಂಟೆ ಭೂಮಿಯನ್ನ ಶ್ವೇತಾ ಮಂಜುನಾಥ್ ಎಂಬುವರಿಗೆ 13 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಇನ್ನು ಸರ್ವೆ ನಂಬರ್ 184ರಲ್ಲಿ ಇರುವ 20 ಎಕರೆ ಭೂಮಿಯನ್ನ ನಿವೃತ್ತ ಡಿಸಿ ನಂಜುಂಡಪ್ಪ ಎಂಬುವರಿಗೆ ಮಾರಾಟ ಮಾಡಿದ್ದಾರೆ. ಎತ್ತ ಲಿಂಗಧೀರನ ಗೊಲ್ಲಹಳ್ಳಿಯಲ್ಲಿರುವ 7 ಎಕರೆ ಭೂಮಿಯನ್ನ ಪ್ರತಿ ಎಕರೆಗೆ 80 ಲಕ್ಷದಂತೆ ಸ್ಥಳೀಯರಿಗೆ ಮಾರಾಟ ಮಾಡಲಾಗಿದೆ. ಸದ್ಯ ದೇವನಹಳ್ಳಿ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಸರ್ವೆ ನಂಬರ್ 8ರಲ್ಲಿ 28,000 ಅಡಿ ಜಾಗವನ್ನ ಬಾಲಕೃಷ್ಣ ಎಂಬುವರಿಗೆ ಪೆಟ್ರೋಲ್ ಬಂಕ್ ನಡೆಸುವುದಕ್ಕೆ ಭೋಗ್ಯಕ್ಕೆ ನೀಡಲಾಗಿದೆ. ಇದೀಗ ಮಠಕ್ಕೆ ಹೊಸ ಪೀಠಾಧ್ಯಕ್ಷರಾಗಿ ಎಸ್ಎಸ್ಎಲ್ಸಿಯಲ್ಲಿ ಡಿಬಾರ್ ಆಗಿರುವ ದಯಾನಂದ ಅಲಿಯಾಸ್ ಪಟ್ಟದ ಗುರುನಂಜೇಶ್ವರ ಶಿವಾಚಾರ್ಯನನ್ನ ನಾಳೆ ಮಠದ ಪೀಠಾಧ್ಯಕ್ಷರ ಪಟ್ಟಕ್ಕೆ ಏರಿಸಲು ಸಕಲ ಸಿದ್ಧತೆ ನಡೆದಿದೆ. ಈತನಿಗೆ ಸರಿಯಾಗಿ ಪೂಜೆ, ಸಂಸ್ಕೃತ, ವೇದ ಹೀಗೆ ಒಬ್ಬ ಪೀಠಾಧಿಪತಿಗೆ ಇರಬೇಕಾದ ಒಂದೇ ಒಂದು ಗುಣಗಳಿಲ್ಲ. ಇಂಥವರಿಗೆ ಮಠದ ಚುಕ್ಕಾಣಿ ನೀಡಿದರೆ
ಮಠ ನಾಶವಾಗಿ ಹೋಗುತ್ತೆ ಎಂಬುದು ಭಕ್ತರ ಆತಂಕ. ಬೆಂಗಳೂರಿನಿಂದ ಮುತ್ತಪ್ಪಲಮಾಣಿ, ಸುವರ್ಣ ನ್ಯೂಸ್. SSLCಯಲ್ಲಿ ಡಿಬಾರ್ ಆಗಿದ್ದಂತಹ ಈ ವ್ಯಕ್ತಿಯನ್ನ ಈ ಹಿಂದೆಯೂ ಕೂಡ ಒಂದು ಬಾರಿ ಪೀಠಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಲಾಗಿತ್ತು. ಆಗಲೂ ಭಕ್ತರು ಪ್ರತಿಭಟನೆ ಮಾಡಿ ಆತನನ್ನ ಪೀಠದಿಂದ ಕೆಳಗೆ ಇಳಿಸಿದ್ರು. ಈಗ ಮತ್ತೆ ಇದೇ ರೀತಿಯಾದಂತಹ ತಂತ್ರಗಾರಿಕೆ ಇಲ್ಲಿ ನಡೀತಾ ಇದೆ. 200 ಎಕರೆಯಲ್ಲಿ ಸರಿಸುಮಾರು ಈಗ ಉಳಿದಿರೋದು 65ರಿಂದ 70 ಎಕರೆ. 130 ಎಕರೆಯ ವಿಷಯ ಎಲ್ಲಿ ಹೋಯಿತು, ಯಾರಿಗೆ ಮಾರಾಟ ಮಾಡಲಾಗಿದೆ, ಯಾಕೆ ಮಾರಾಟ ಮಾಡಲಾಗಿದೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಈಗಾಗಲೇ ಶಾಲೆ ಕಟ್ಟಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. 2-3 ದಶಕದ ಹಿಂದೆಯೇ ಶಾಲೆಯ ನಿರ್ಮಾಣ ಆಗಿತ್ತು. 2011ರಲ್ಲಿ 13 ಕೋಟಿ ರೂಪಾಯಿಗೆ ಭೂಮಿಯನ್ನ ಮಾರಾಟ ಮಾಡಲಾಗಿದೆ. ಆ ದುಡ್ಡು ಎಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಟ್ಟಾರೆ 500 ವರ್ಷಗಳ ಇತಿಹಾಸವಿರುವಂತಹ ಮಠದಲ್ಲಿ ಆಗಬಾರದ್ದು ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಅಲ್ಲಿನ ಭಕ್ತರು ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ.